ಇದಕ್ಕೆ ತಕ್ಕಂತೆ ಕೀರ್ ಸ್ಟಾರ್ಮರ್ ಬ್ರಿಟನ್ನ ಪ್ರಧಾನಿ ಇಮ್ಮಿಡಿಯೇಟ್ ಒಂದು ಸಭೆ ಕರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಗವರ್ನರ್ ಸಮ್ಮುಖದಲ್ಲಿ ಚರ್ಚೆ ನಡೀತಾ ಇದೆ. ಯುದ್ಧ ಆದರೆ ಅದರ ಪರಿಣಾಮಗಳು ಏನೇನಾಗ್ತವೆ, ಉದ್ಯಮಗಳ ಮೇಲೆ ಇದರ ಪರಿಣಾಮಗಳೇನು, ಇಂಧನ ಪೂರೈಕೆ ಯಾವ ರೀತಿ ಆಗಬೇಕು, ಕೈಗಾರಿಕೆಗಳು ಯಾವುದೇ ರೀತಿ ಬಳಲಬಾರದು, ಅದಕ್ಕೆ ಏನು ಮಾಡಬೇಕು. ನೋಡಿ, ಯುದ್ಧ ಆಗಿರೋದ್ರಿಂದ ಬ್ರಿಟನ್ನಲ್ಲೂ ಕೂಡ ಇಂಧನದ ದರ ಏರಿಕೆ ಆಗುವಂಥ ಭೀತಿ ಇದೆ. ಈ ಕಡೆಗೆ ಆಸ್ಟ್ರೇಲಿಯಾ ಈಗಾಗಲೇ ನಾವು ನೋಡ್ತಾ ಇದ್ದೀವಿ 230 240 ರೂಪಾಯಿ ಒಂದು ಲೀಟರ್ ಪೆಟ್ರೋಲ್, ಅಂಥ ಸ್ಥಿತಿ ಇದೆ. ಬ್ರಿಟನ್ನಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ. ಮೇಲಾಗಿ ಇವರು ಏನೇ ಮಾತಾಡಿದ್ರೂ ಕೂಡ ಈ ಐರೋಪ್ಯ ರಾಷ್ಟ್ರಗಳು ಡಿಪೆಂಡ್ ಆಗಿರುವಂಥದ್ದು ಈ ರಷ್ಯಾ ತೈಲದ ಮೇಲೆ, ರಷ್ಯಾದ ಗ್ಯಾಸ್ ಮೇಲೆ. ಹರೀಶ್, ಯಾಕೋ ಇದು ಒಂದು ದಿನ, 2 ದಿನ, 1 ವಾರ, 15 ದಿವಸ ಮುಗಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಇರಾನಿಗೀಗ ಒಂಥರ ಏನು ಅಂದರೆ, ನಾವಂತೂ ಹೆಂಗಿದ್ರೂ ಹಾಳಾಗಿ ಹೋಗ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದುಬಿಟ್ಟಿದೆ. ಹೀಗಾಗಿ ಅದು ಕೂಡ ಬಗ್ತಾ ಇಲ್ಲ, ಇನ್ನು ಈ ಮಿತ್ರ ರಾಷ್ಟ್ರಗಳು ಕೂಡ ಜಗ್ತಾ ಇಲ್ಲ. ಅಂಥ ಒಂದು ಸ್ಥಿತಿ. ಮೇಲಿಂದ ಮೇಲೆ ದಾಳಿಯ ಪ್ರಮಾಣ ವಿಪರೀತ ಜಾಸ್ತಿ ಆಗ್ತಾ ಇದೆ. ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ ಈ ನ್ಯಾಟೋ ರಾಷ್ಟ್ರಗಳು, ಅಮೆರಿಕ ಇಲ್ಲದೇ ನೀವೇನೂ ಅಲ್ಲ, ನೀವು ಕಾಗದದ ಹುಲಿಗಳು ಅನ್ನುವಂಥ ಮಾತನ್ನು ಹೇಳಿದರು ಟ್ರಂಪ್. ಹೀಗಾಗಿ ಬಹುಶಃ ಇವರ ಒತ್ತಡಕ್ಕೆ ಮಣಿದು ಇನ್ನು ನ್ಯಾಟೋ ರಾಷ್ಟ್ರಗಳು ಏನಾದರೂ ಸೇರ್ಕೊಳ್ತಾವ. ನ್ಯಾಟೋ ರಾಷ್ಟ್ರಗಳು ಸೇರ್ಕೊಂಡ್ರೆ ಇಡೀ ಯುದ್ಧ 3ನೇ ವಿಶ್ವ ಯುದ್ಧದ ಕಡೆ ತಿರುಗಿಬಿಡುತ್ತಾ ಅನ್ನುವಂಥ ಭಯ, ಭೀತಿ, ಆತಂಕ ಕೂಡ ಇದೆ. ಏನಂತೀರಿ? ಹೌದು ರಂಗನಾಥ್, ಇನ್ನ 4 ದಿವಸಗಳು ಕಳೆದ್ರೆ ಬರೋಬ್ಬರಿ 1 ತಿಂಗಳು ಯುದ್ಧ ನಡೆದಂತಾಗತ್ತೆ. ಮತ್ತೆ 4ನೇ ವಾರವೂ ಕೂಡ ಯುದ್ಧ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗ್ತಿರುವಂತಹದ್ದು. ಇವತ್ತು ಬೆಳಿಗ್ಗೆಯಿಂದ ಇಸ್ರೇಲ್ ಟೆಹರಾನ್ ಮೇಲೆ ದೊಡ್ಡ ಕ್ಷಿಪಣಿಗಳನ್ನ ಹಾರ್ಬಿಟ್ಟಿರುವಂತಹದ್ದು. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಸಂಪೂರ್ಣ ಕೊಲ್ಯಾಪ್ಸ್ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇರಾನ್ನ ರಾಜಧಾನಿ ಟೆಹರಾನ್ ನಲ್ಲಿ ಅತಿ ದೊಡ್ಡ ಬ್ಲಾಸ್ಟ್ಗಳಾಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಮತ್ತೆ ಸಾಕಷ್ಟು ಸಾವು ನೋವುಗಳು ಕೂಡ ಇರಾನ್ನ ಟೆಹರಾನ್ ನಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಬಹುಮುಖ್ಯವಾಗಿ. ಮತ್ತೆ ಇಸ್ರೇಲ್ ಅಬ್ಬಾಸ್ ಅನ್ನುವಂಥ ಒಂದು ದೊಡ್ಡ ಬಂದರನ್ನ ಟಾರ್ಗೆಟ್ ಮಾಡಿ ಇವತ್ತು ಮಿಸೈಲ್ ದಾಳಿಯನ್ನ ಮಾಡಿರುವಂತಹದ್ದು. ಈ ಅಬ್ಬಾಸ್ ಬಂದರ್ ಏನಿದೆ ಇದು ಹರ್ಮುಜ್ ಜಲಸಂಧಿಯ ಪಕ್ಕದಲ್ಲೇ ಬರುವಂತಹದ್ದು. ಹರ್ಮುಜ್ ಪ್ರದೇಶದಲ್ಲೇ ಈ ಒಂದು ಅಬ್ಬಾಸ್ ಬಂದರು ಬರುತ್ತೆ. ಭಾರತ ಆಗಿರ್ಬೋದು, ದಕ್ಷಿಣ ಏಷ್ಯಾ ಮತ್ತೆ ಪೂರ್ವ ಏಷ್ಯಾಕ್ಕೆ ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟು ಮತ್ತೆ ನಡೆಯುವಂತಹದ್ದು ಇದೇ ಬಂದರಿನಲ್ಲಿ. ಪ್ರಮುಖವಾಗಿ ಕಂಟೈನರ್ ದೊಡ್ಡ ಹಡಗುಗಳು ಈ ಮೂಲಕವೇ ಸಾಗುವಂತಹದ್ದು, ಈ ಬಂದರಿನ ಮೂಲಕವೇ ಸಾಗುವಂತಹದ್ದು. ಇದನ್ನೇ ಟಾರ್ಗೆಟ್ ಮಾಡಿ ಈಗ ಇಸ್ರೇಲ್ ದಾಳಿ ಮಾಡಿರುವಂತಹದ್ದು. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳ ಮಳೆಯನ್ನ ಗರಿತಾ ಇರುವಂತಹದ್ದು. ಒಂದ್ ಕಡೆ ಇರಾನ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದ್ರೆ, ಇನ್ನೊಂದು ಕಡೆ ಇಸ್ರೇಲ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 80% ಏರ್ ಡಿಫೆನ್ಸ್ ಕ್ಷಿಪಣಿಗಳನ್ನು ತಡೆ ಹಿಡಿತಿದ್ರು ಕೂಡ ಇನ್ನು 20% ಏರ್ ಕ್ಷಿಪಣಿಗಳನ್ನ ತಡೆ ಹಿಡಿಯಲಿಕ್ಕೆ ಇಸ್ರೇಲ್ನಲ್ಲಿ ಆಗ್ತಾ ಇಲ್ಲ. ಟೆಲ್ ಅವೀವ್ ಮೇಲೆ ಸಾಕಷ್ಟು ಕ್ಷಿಪಣಿಗಳು ಬೀಳ್ತಾ ಇದೆ. ಅದು ಕೂಡ ನಾಗರಿಕ ವಸತಿ ಗೃಹಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿ ನಡೀತಾ ಇದೆ. ನಿನ್ನೆ ನಡೆದಂತಹ ದಾಳಿಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಅನ್ನುವಂಥದ್ದನ್ನ ಇಸ್ರೇಲ್ ಹೇಳಿದೆ. ಆದರೆ ಯಾವುದೇ ಸಾವು ಸಂಭವಿಸಿಲ್ಲ ಅನ್ನುವಂಥದ್ದನ್ನು ಇಸ್ರೇಲ್ ಹೇಳಿದ್ರು ಕೂಡ ಸಾಕಷ್ಟು ಹಾನಿಯಾಗಿದೆ ಕಟ್ಟಡಗಳಿಗೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನು ಹರ್ಮುಜ್ ಜಲಸಂಧಿ ಈಗ 1 ತಿಂಗಳಲ್ಲಿ ಸುಮಾರು 3,000 ಹಡಗುಗಳು ಅಲ್ಲಿ ಸಂಚಾರ ಮಾಡಬೇಕಾಗಿತ್ತು. ಈಗ 3,000 ಹಡಗುಗಳ ಸಂಚಾರ ನಿಂತು ಹೋಗಿದೆ. ನಾವು ಪೆಟ್ರೋಲನ್ನ ಅಥವಾ ತೈಲವನ್ನು ಅಲ್ಲಿಂದ ತೆಗೆದುಕೊಂಡು ಬರೋದಿರಲಿ, ಮತ್ತೆ ಕೊಲ್ಲಿ ರಾಷ್ಟ್ರಗಳಿಗೆ ಈ ಹರ್ಮುಜ್ ಜಲಸಂಧಿಯಿಂದ ಸಾಕಷ್ಟು ವಸ್ತುಗಳನ್ನ ದಿನನಿತ್ಯ ಬಳಕೆ ವಸ್ತುಗಳನ್ನು ಆಮದು ಮಾಡಿಕೊಳ್ತಿದ್ವು ಕೊಲ್ಲಿ ರಾಷ್ಟ್ರಗಳು. ಈಗ ಅವಕ್ಕೂ ಪೆಟ್ಟು ಬಿದ್ದಿರುವಂತಹದ್ದು. ಒಂದ್ ಕಡೆ ಇರಾನ್ ಕೊಲ್ಲಿ ರಾಷ್ಟ್ರಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡ್ತಾ ಇದೆ. ಇನ್ನು ಆಮದು ವಸ್ತುಗಳು, ದಿನನಿತ್ಯ ಬಳಕೆಯ ವಸ್ತುಗಳು, ಆಹಾರ ಪದಾರ್ಥಗಳು ಕೊಲ್ಲಿ ರಾಷ್ಟ್ರಗಳಿಗೆ ಬರ್ತಾ ಇಲ್ಲ. ಅಲ್ಲಿ ಸಾಕಷ್ಟು ಸಮಸ್ಯೆ ಸೃಷ್ಟಿಯಾಗಿರುವಂತಹದ್ದು. ಇಡೀ ಜಗತ್ತಿಗೆ ತೈಲಾಭಾವ ಸೃಷ್ಟಿಯಾದ್ರೆ ಅಲ್ಲಿ ದಿನನಿತ್ಯ ಬಳಸುವಂತ ಆಹಾರ ಪದಾರ್ಥಗಳ ಸಮಸ್ಯೆ ಎದುರಾಗಿರುವಂತದ್ದು, ಅಭಾವ ಎದುರಾಗಿರುವಂತದ್ದು. ಕೊಲ್ಲಿ ರಾಷ್ಟ್ರಗಳಿಗೂ ಸಮಸ್ಯೆ, ಈ ಕಡೆ ಇನ್ನಂತ ಉಳಿದ ರಾಷ್ಟ್ರಗಳಿಗೂ ಸಮಸ್ಯೆ ಆಗಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಏನು ಗಡುವು ಕೊಟ್ಟು 24 ಗಂಟೆಗಳು ಕಳೆದಿದೆ. ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು 48 ಗಂಟೆಗಳಲ್ಲಿ, ಇಲ್ಲದಿದ್ರೆ ಇರಾನ್ಗೆ ತಕ್ಕ ಎಚ್ಚರಿಕೆಯನ್ನ ನೀಡಬೇಕಾಗುತ್ತೆ, ಮತ್ತೆ ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಟ್ರಂಪ್ ಅವರು ಕೊಟ್ಟಿದ್ರು. ಈಗ 24 ಗಂಟೆಗಳು ಕಳೆದು ಹೋಗಿದೆ, ಇನ್ನು 24 ಗಂಟೆಗಳು ಉಳಿದಿದೆ. ಆದ್ರೆ ಇರಾನ್ ಯಾವುದೇ ರೀತಿಯಾಗ ಎಚ್ಚರಿಕೆಗೆ ಬಗ್ತಾ ಇಲ್ಲ ಅನ್ನುವಂಥದ್ದು ರಂಗನಾಥ್.